ನಾನು ನಿಮಗೊಂದು ನಂಬರ್ ಕೊಡ್ತೀನಿ. ಆ ನಂಬರು ಹ್ಯಾಕ್ ಆಗೈತೋ ಇಲ್ಲ ಅಂಥೇಳಿ ಚೆಕ್ ಮಾಡಬೇಕು. ಹಂಗೆ ಒಂದು ವಾಯ್ಸ್ ಸ್ಯಾಂಪಲ್ಲು ಕಳಿಸ್ತೀನಿ. ಆ ವಾಯ್ಸ್ ಸ್ಯಾಂಪಲ್ಲು ಒಬ್ಬರದನೋ ಅಥವಾ ಬೇರೆ ಬೇರೆ ಮಂದಿದು ಅಂಥೇಳಿ ಚೆಕ್ ಮಾಡಿ ಹೇಳಬೇಕು. ಓಕೆ ಸರ್, ಏನಾಗಿದೆ ಅಂತ ಸ್ವಲ್ಪ ಡೀಟೇಲಾಗಿ ಹೇಳಿದ್ರೆ ವಿ ಕ್ಯಾನ್ ಟ್ರೇಸ್ ಇಮಿಡಿಯೇಟ್ಲಿ ಆ್ಯಂಡ್ ಈಸಿಲಿ ಸರ್. ಎಸ್ ಶೋರ್. ಹೋದ ವಾರ ಶಿವಪುರದ ಅಧ್ಯಕ್ಷೆ ತುಳಸಿ ಅವರ ಕಿಡ್ನ್ಯಾಪ್ ಮತ್ತು ಮರ್ಡರ್ ಕೇಸ್ ಬಗ್ಗೆ ನೀವು ಕೇಳಿರ್ತೀರಿ. ಹಾಂ, ಗೊತ್ತಿದೆ ಸರ್. ಆ ಕೇಸ್ನಾಗ ನಮಗೊಂದು ಹೊಸ ಟ್ವಿಸ್ಟ್ ಸಿಕ್ಕೈತಿ. ಕಿಡ್ನ್ಯಾಪ್ ಮಾಡಕ್ಕೆ ಹೇಳಿದ್ದು ಅವ್ರ ನಾದ್ನಿ ಜ್ಯೋತಿ ಅವರು. ಬಟ್ ಜ್ಯೋತಿಯವ್ರು ಹೇಳಕತ್ತಾರ ನಾನು ಕಿಡ್ನ್ಯಾಪ್ ಮಾಡೋಕ್ಕಷ್ಟೇ ಹೇಳಿದೆ, ಬಟ್ ಕೊಲೆ ಮಾಡೋಕ್ಕಲ್ಲ ಅಂಥೇಳಿ. ಆದರೆ ಕಿಡ್ನ್ಯಾಪ್ ಮಾಡಿದಂಥ ವ್ಯಕ್ತಿಗಳು ಸರ್ ನಮಗೆ ಜ್ಯೋತಿಯವ್ರ ಫೋನಿಂದನೇ ಇನ್ಸ್ಟ್ರಕ್ಷನ್ ಬಂದು ಕೊಲೆ ಮಾಡೋಕ್ಕೆ ಹೇಳ್ಯಾರ ಅಂತ ಹೇಳಕತ್ತಾರ. ಅದಕ್ಕೆ ಕಾಲ್ ರೆಕಾರ್ಡ್ಸು ಅದಾವ, ವಾಯ್ಸ್ ಸ್ಯಾಂಪಲ್ಲು ಐತಿ. ಕನ್ಫ್ಯೂಷನ್ ಶುರು ಆಗಿದ್ದು ಅಲ್ಲಿಂದ. ಸರ್ ಅದು ನನ್ನ ಇನ್ಸ್ಟಿಂಕ್ಟ್ ಪ್ರಕಾರ ಜ್ಯೋತಿ ವಾಯ್ಸ್ ಅಲ್ಲ ಅಂತ ಅನ್ಸಾಕತ್ತೈತಿ. ಬಟ್ ಇರೋ ಎವಿಡೆನ್ಸ್ ಎಲ್ಲ ಜ್ಯೋತಿನ ಫೋನ್ ಮಾಡಾಳ ಅಂತ ಹೇಳಕತ್ತಾವ. ಈಗ ನಿಮಗೆ ಜ್ಯೋತಿ ಫೋನ್ ನಂಬರು ಆಮೇಲೆ ವಾಯ್ಸ್ ಸ್ಯಾಂಪಲ್ಲು ಎರಡೂ ಕಳಿಸ್ತೀನಿ. ದಯವಿಟ್ಟು ಚೆಕ್ ಮಾಡಿ ಹೇಳ್ರಿ. ಸೆಂಡ್ ಮಾಡೀನಿ ಸರ್. ಓಕೆ, ಗಿವ್ ಮೀ ಸಮ್ ಟೈಮ್ ಸರ್, ವಿ ವಿಲ್ ಚೆಕ್. ಸರಿ. ನೀವು ಫೋನ್ ಮಾಡಿ ಅವಳ ಕೊಂದಾಕು ಅಂತ ಹೇಳಿದ್ಕೆ ನಾನು ಕೊಂದಾಕಿದ್ದು. ಸುಳ್ಳು ಬೊಗಳ್ಬೇಡ. ನನ್ನ ವಾಯ್ಸ್ ಅಲ್ಲ ಅಣ್ಣ ಅದು. ನನ್ನ ಮಾತನ್ನ ದಯವಿಟ್ಟು ನಂಬು. ನನ್ನ ತಪ್ಪನ್ನು ಯಾರೋ ಅಸ್ತ್ರವಾಗಿ ಬಳಸಿ ನನ್ನ ತಪ್ಪಿತಸ್ಥೆಯಾಗಿ ಮಾಡಿದ್ದಾರೆ ಅಣ್ಣ. ಹಾಂ ಸರ್, ನಿಮ್ಮ ಅನುಮಾನ ನಿಜಾನೇ. ಅಂದ್ರೆ ಈ ಎರಡು ವಾಯ್ಸು ಬೇರೆ ಬೇರೆ. ಹೌದು ಸರ್, ಎರಡು ವಾಯ್ಸು ಬೇರೆ ಬೇರೆನೇ ಇದೆ. ಅಷ್ಟೇ ಅಲ್ಲ ಸರ್, ಜ್ಯೋತಿ ಅವ್ರ ನಂಬರ್ನ ಹ್ಯಾಕ್ ಮಾಡಿದ್ದಾರೆ.